ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹನಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಹನಿ ಕೇಕ್ ಅಂದ್ರೇನೆ ಒಂದು ಎಮೋಷನ್ ಅಲ್ವಾ. ಸ್ಕೂಲ್ ಬಿಟ್ಟ ತಕ್ಷಣ ಬೇಕರಿಗೆ ಹೋಗಿ ಫಸ್ಟ್ ನಾವು ತಗೋತಿದ್ದೇ ಹನಿ ಕೇಕ್ನ. ಮಾಡೋದು ತುಂಬಾ ಸುಲಭ. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೊಸರಿಗೆ ಒಂದು 1/4 ಕಪ್ ಅಷ್ಟು ಆಯಿಲ್ ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಪುಡಿ ಹಾಕೊಂತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1 ಚಿಟಿಗೆ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡು ನೀಟಾಗಿ ಇದನ್ನ ಸೋಸ್ಕೋತಾ ಇದ್ದೀನಿ. ಇದಾದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ಕೇಕ್ ಬ್ಯಾಟರ್ನ ಓವರ್ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಆಗ ಅದು ಫ್ಲಫಿಯಾಗಿ ಆ ಟೆಕ್ಸ್ಚರ್ ನೀಟಾಗಿ ಮೇಂಟೈನ್ ಆಗಲ್ಲ. ನೋಡಿ, ಯಾವುದೇ ರೀತಿ ಪ್ರೆಷರ್ ಹಾಕದೇನೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ನೋಡ್ಕೊಂಡು ಒಂದ್ ಸ್ವಲ್ಪ ಹಾಲು ಹಾಕೊಳ್ಳಿ. ತುಂಬಾ ಹಾಲು ಹಾಕೊಂಡ್ಬಿಟ್ರೆ ಇದು ನೀಟಾಗಿ ಬರೋದಿಲ್ಲ. ನಾನಿಲ್ಲಿ ಅರ್ಧ ಕಪ್ ಅಷ್ಟು ಹಾಲು ಹಾಕೊಂಡಿದ್ದೀನಿ. ಆದ್ರೆ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾನು ಕೂಡ ಹಾಲು ಹಾಕೊಳ್ಳಿ. ಯಾಕಂತಂದ್ರೆ ಮೈದಾ ಇರೋದ್ರಿಂದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದ್ರೆ ಮಾತ್ರ ನಿಮ್ಗೆ ಆ ಬೇಕರಿನಲ್ಲಿ ಹೇಗ್ ಮಾಡ್ತಿದ್ವಲ್ಲ ಅದೇ ರೀತಿಯಾಗಿ ಹನಿ ಕೇಕ್ ಬರುತ್ತೆ. ಸೊ ಇದು ನೀಟಾಗಿ ಈ ಕನ್ಸಿಸ್ಟೆನ್ಸಿನಲ್ಲಿ ಬರ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಹಂತದಲ್ಲಿ ನಾನು ಇದನ್ನ ಒಂದು ಬೇಕಿಂಗ್ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ನಾನು ಬಟರ್ ಪೇಪರ್ ಇರೋದ್ರಿಂದ ಅದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ನೀವು ಬೆಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನಿಮ್ಮ ಮನೆಯಲ್ಲಿ ಓವನ್ ಇಲ್ಲ ಅಂದ್ರೇನು ಕೂಡ ಕುಕ್ಕರ್ ಅಲ್ಲಿ ಕೂಡ ಇಟ್ಕೊಂಡು ಮಾಡ್ಕೋಬಹುದು. ಅದಕ್ಕೆ ಒಂದು 35 to 40 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ರೆಡಿ ಆಗತ್ತೆ. ಇಲ್ಲ ಅಂತಂದ್ರೆ 180 ಡಿಗ್ರೀಸ್ ಅಲ್ಲಿ 20 ನಿಮಿಷ ಕನ್ವೆನ್ಷನ್ ಮೋಡಲ್ ಇಟ್ರು ನಿಮ್ಗೆ ಕೇಕ್ ರೆಡಿ ಆಗತ್ತೆ. ಕೇಕ್ ಬೇಕಾಗ್ತಿದ್ದಂಗೆ ಇಲ್ಲಿ ನಾನು ಸ್ವಲ್ಪ ನೀರಿಗೆ 2 ಚಮಚದಷ್ಟು ಸಕ್ಕರೆ ಹಾಕೊಂಡು 1 ಟೇಬಲ್ ಸ್ಪೂನ್ ಹನಿ ಹಾಕೊಂಡು ಹನಿ ಸಿರಪ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕರ್ಗಾದ್ಮೇಲೆ ಹನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹನಿ ಸಿರಪ್ ರೆಡಿ ಆಗತ್ತೆ. ಅದಾದ್ಮೇಲೆ ಹನಿ ಕೇಕ್ ಅಂದ್ರೇನೆ ಜಾಮ್ ಅಲ್ವಾ. ಸೊ ನಾನಿಲ್ಲಿ ಮೇಲ್ಗಡೆ ಆ ಟಾಪಿಂಗಿಗೆ ಅಂತ 1 ಟೇಬಲ್ ಸ್ಪೂನ್ ಅಷ್ಟು ಫ್ರೂಟ್ ಜಾಮ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಿವರೆಗೂ ನೀವು ಮಿಕ್ಸ್ ಮಾಡಬೇಕು ಅಂತಂದ್ರೆ ಈ ಜಾಮ್ ಹನಿ ಜೊತೆ ನೀಟಾಗಿ ಬೈಂಡ್ ಆಗ್ಬೇಕು. ಏನಿಲ್ಲ, 2 ರಿಂದ 3 ನಿಮಿಷದೊಳಗೆ ನಿಮ್ಗೆ ಈ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡತ್ತೆ. ಸೊ ಈಗ ನಮ್ಮ ಜಾಮ್ ಕೂಡ ರೆಡಿ ಆಗಿದೆ. ಇವಾಗ ನಮ್ಮ ಕೇಕ್ ಕೂಡ ನೀಟಾಗಿ ಬೇಕಾಗಿದೆ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಅದು ಉಪ್ಕೊಂಡು ಬಂದಿದೆ. ಇವಾಗ ಇದರಲ್ಲಿ ಎಲ್ಲಾ ರೀತಿಯ ಹೋಲ್ಸ್ ಮಾಡ್ಕೊಂಡ್ಬಿಟ್ಟು ಹನಿ ಸಿರಪ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಹನಿ ಸಿರಪ್ ಫುಲ್ ಕೇಕ್ ಒಳಗಡೆ ತನಕ ಪೆನೆಟ್ರೇಟ್ ಆಗಬೇಕು. ಆದ್ರಿಂದ ನೀಟಾಗಿ ಹೋಲ್ಸ್ ಮಾಡ್ಕೊಂಡು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಏನು ಫ್ರೂಟ್ ಜಾಮ್ ಮತ್ತೆ ಹನಿದು ಮೇಲ್ಗಡೆ